ಶ್ರೀ ಭದ್ರಕಾಳಿ ಸಮೇತ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವವು ಭಕ್ತಿಭಾವದಿಂದ ಅದ್ದೂರಿಯಾಗಿ ನಡೆಯಲಿದ್ದು ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಮಜಿರೆ ವೀರಣ್ಣನಗುಡಿ ಗ್ರಾಮದಲ್ಲಿ ಮಾರ್ಚ್ 29 ರಿಂದ ಏಪ್ರಿಲ್ 4 ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಮಸಾಲ ಜಯರಾಮ್ ಮಾಹಿತಿಯನ್ನ ನೀಡಿದರು. ಜಾತ್ರಾ ಅಂಗವಾಗಿ ಪ್ರತಿದಿನವೂ ರುದ್ರಾಭಿಷೇಕ, ರುದ್ರಹೋಮ, ನಂದಿ ಧ್ವಜ ಪೂಜೆ ಮತ್ತು ನಂದಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಾರ್ಚ್ 31ರಂದು ಅಗ್ನಿಕೊಂಡ ಹಾಗೂ ಕಲ್ಯಾಣೋತ್ಸವ, ಏಪ್ರಿಲ್ 1ರಂದು ರುದ್ರಾಭಿಷೇಕ ಕಲ್ಯಾಣೋತ್ಸವ ಮತ್ತು ಚಂದ್ರಮಂಡಲೋತ್ಸವ ನಡೆಯಲಿದೆ. ಏಪ್ರಿಲ್ 2ರಂದು ಮಧ್ಯಾಹ್ನ 1 ಗಂಟೆಗೆ ಸ್ವಾಮಿರವರ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸಲಿವೆ. ಇದಲ್ಲದೆ ಸರಿಗಮಪ ಮತ್ತು ಕಾಮಿಡಿ ಕಿಲಾಡಿ ತಂಡಗಳಿಂದ ಮನರಂಜನಾ ಕಾರ್ಯಕ್ರಮಗಳು ಆಯೋಜಿಸಲಾಗಿವೆ. ಪ್ರತಿದಿನ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿದ್ದು, ವರ್ಷಪೂರ್ತಿ ಊಟ ತಿಂಡಿ ಸೌಲಭ್ಯವೂ ಕಲ್ಪಿಸಲಾಗಿದೆ. ಗುರುವಾರ ಬೆಳಗ್ಗೆ ಏನು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆ ಭಕ್ತಾದಿಗಳೊಬ್ಬರು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿ ತುಮಕೂರಿಂದ ಮತ್ತು ಹೆಬ್ಬೂರಿಂದ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನ 1:30 ಗಂಟೆಗೆ ರಥೋತ್ಸವ ಇದೆ. ಆವಾಗಲೇ ಅದು ಒಂದು ಟೈಮ್ ಸಂದರ್ಭದಲ್ಲಿ ಎಲ್ಲರೂ ಸಹಿತ ನಿತ್ಯ ದಾಸೋಹ ಏನು ನಡೀತದೆ ಅದರೊಳಗೂ ಸ್ಪೆಷಲ್ ಆಗಿ ಅವತ್ತು ದಾಸೋಹ ಮಾಡ್ತಾ ಇದ್ದಾರೆ. ಸುಮಾರು 10,000-25,000 ಜನ ಇರೋದ್ರಿಂದ ಎಲ್ಲರೂ ಸಹಿತ ದಾಸೋಹ ವ್ಯವಸ್ಥೆ ಇರ್ತದೆ. ಸಂಜೆ ಪ್ರಸಿದ್ಧ ಗಿಲ್ಲಿ ನಟ, ಒಂದು ಚಲನಚಿತ್ರ ನಟರು ಮತ್ತು ಏನು ಮೊನ್ನೆ ಬಿಗ್ ಬಾಸ್ ಗೆದ್ದಂಥ ವ್ಯಕ್ತಿ ಗಿಲ್ಲಿ ನಟ ಬರ್ತಾ ಇದ್ದಾರೆ. ಅವ್ರ ಜೊತೆ ಸುಮಾರು ರಾಗಿಣಿ, ರಾಘು ಮತ್ತು ರಘು ಮತ್ತು ಇನ್ನೊಬ್ಬರು ಗೋಪಿ ಮತ್ತು ಇನ್ನೂ ಸಣ್ಣ ಪುಟ್ಟ ಕಲಾವಿದರು ಬರ್ತಾರೆ. ಮತ್ತು ಏನು ಸರಿಗಮಪದಲ್ಲಿ ವಿಜಯ ಆದಂಥ ಮಕ್ಕಳು ಸಹಿತ ಬರ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮ ಇದೆ. ಅವತ್ತು ಸಹಿತ ಎಲ್ಲ ಊರಿನ ಭಕ್ತಾದಿಗಳು, ರಮೇಶ್ ಅಣ್ಣವರು, ರಾಮಣ್ಣವರು ಎಲ್ಲ ಸೇರಿ ಊರಲ್ಲಿ ಅವತ್ತು ಸಹಿತ ಊಟದ ವ್ಯವಸ್ಥೆ ಸಾಯಂಕಾಲಕ್ಕೆ ಮಾಡೋದು 25,000 ಜನಕ್ಕೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಕ್ತಾದಿಗಳು ಸೇರ್ಕೊಳ್ತಾರೆ. ಮತ್ತು ಇರ್ತಕ್ಕಂಥ ಕಲಾವಿದ ಮುನಿಗಳು ಮತ್ತು ಏನು ಗಿಲ್ಲಿ ನಟನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಇವತ್ತು ಅಲ್ಲಿ ಗೊತ್ತಾಗೋದ್ರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಯಾವತ್ತಿಂದ ಯಾವತ್ತಿದೆ ಏನು ಇವತ್ತಿನ ಹಿಡಿದು ಕಾರ್ಯಕ್ರಮ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗಂಟ ಕಾರ್ಯಕ್ರಮ ಇರುತ್ತೆ. ಗುರುವಾರ ಮಾತ್ರ ಸ್ಪೆಷಲ್ ಆಗಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ವಿಶ್ವನಾಥ್, ಲೋಕೇಶ್, ಶ್ರೀಧರ್, ದೀಕ್ಷಿತ್ ಹಾಗೂ ಆಂಜನಪ್ಪ ಉಪಸ್ಥಿತರಿದ್ದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯವರ ಆಶೀರ್ವಾದ ಪಡೆಯಲು ಈ ಸಂದರ್ಭದಲ್ಲಿ ಕೋರಲಾಗಿದೆ.